ಮುತ್ಕೊಡು ಸೂಪರ್ ಆಗಿದೆ. ಆಮೇಲೆ ರೋಟಿ ಕರಿ ಚಪಾತಿ ಇದಕ್ಕೆ ರೊಟ್ಟಿಗೆ ಅವಕ್ಕೆ ಸಕ್ಕತ್ತಾಗಿರುತ್ತೆ. ಕೋಳಿ ಫಾರಂ ಇಟ್ಟಿದ್ದೀವಲ್ವೇ ಹಾಂ ಡೈಲಿ ಕುಯ್ಕೊ ಬರೋದು ಹಾಂ ಮಾಡೋದಾ ತಾವು ಹಾಕ್ಸೋದು ಗೈಸ್ ಕಂಪ್ನಿಯವ್ರಿಗೆ ಇನ್ನೋವರ್ ಹೇಳು ನಾಚ್ಕತ್ತವನೆ ಗೈಸ್ ಸೆಡೆ ಇವಳೆ ನಮ್ಮ ಅಕ್ಕ ಸೆಡೆ ಅಂತೀವಿ. ನಾನು ನಿಮ್ಮ ರೈತ ನಮ್ಮ ಮಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಮ್ಮಲ್ಲಿ ಇವತ್ತು ನಾನ್ ವೆಜ್ಜು ನೋಡ್ಬೋದು. ನಮ್ಮ ಅಕ್ಕ ರೆಡಿ ಮಾಡ್ತಾವಳೆ. ಏನಪ್ಪ ಇವತ್ತು ಅಂದರೆ ರೆಡ್ ಚಿಕನ್ ಮಾಡಿದ್ದೀವಿ. ರೆಡ್ ಚಿಕನ್ನು ನೋಡಿ, ಚಿಕನ್ ಇದು ನೋಡಿ, ಕಬಾಬ್ ಇದು ನೋಡಿ, ಇದು ರೆಡ್ ಚಿಕನ್ ಚಾಪೀಸಾ, ರೆಡ್ ಚಿಕನ್ ಚಾಪೀಸಾ, ಮತ್ತು ಆಂಧ್ರ ಚಿಕನ್ ಕರಿ ಅಡಿ ಆಂಧ್ರ ಚಿಕನ್ ಕರಿ ಅಂತೆ. ಮತ್ತೆ ಯಾರು ಹೇಳೆ ಸೆಡೆ ಗೈಸ್, ಸೆಡೆ ಇವಳೆ ನಮ್ಮ ಅಕ್ಕ ಸೆಡೆ ಅಂತೀವಿ. ಅವರೇ ನಮ್ಮ ಮಾತೃಶ್ರೀ ಅವರು. ಆಯ್ ಮಾತೃಶ್ರೀ ಅವರೇ, ಏನಾರು ಹೇಳಿ ಹೊಸ ಕುಕ್ಕರ್ ಬಗ್ಗೆ ಏನಾರು ಹೇಳಿ. ಯಾವುದು ಪ್ರೀತಿನಾ, ಯಾವುದು ಬಟರ್ಫ್ಲೈಯಾ? ಬಟರ್ಫ್ಲೈ ಅಂತ ನೋಡಿ. ಆಮೇಲೆ ಕಾಸ್ಟ್ಲಿ ನೋಡಿ, ಬಟರ್ಫ್ಲೈ ಇದೆ ಸಿಂಬಲ್ ಇಲ್ಲ. ಓ ನೋಡಿ, ಇಲ್ಲಿ ಬಟರ್ಫ್ಲೈ ಸಿಂಬಲ್ ನೋಡಿ ಗೈಸ್. ಕಾಸ್ಟ್ಲಿ ದುನಿಯಾ ನಾವು. ಬೆಳಗ್ಲಿಲ್ಲ ಕೊಡೋ, ಇಲ್ಲಿ ತೋರಿಸ್ಬೇಡ ನೋಡಿ. ಪಾತ್ರೆ ಗುಡ್ಡೆ ನೋಡಿ, ನಮ್ಮನೆ ಪಾತ್ರೆ ಗುಡ್ಡೆಗಳು, ಮೊಟ್ಟೆಗಳು ಹಂಗಂದ್ಯಾ? ನಮ್ಮ ಸೆಡೆ ಐಸು ಏನಾರು ಹೇಳ್ತಾಳೆ. ಹೇಳಿ ಹೆಂಗೆ ಚಿಕನ್ ಮಾಡೋದು. ಇದು ಏನೇನು ಹಾಕಿದ್ದೀರಾ ಕಬಾಬ್ ಒಳಗಡೆ? ಅದು ಬೆಳ್ಳುಳ್ಳಿ ಕಬಾಬ್ ಅಂತೆ ನೋಡಿ. ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀರಾ? ಕಮೆಂಟ್ ಮಾಡಿ. ಈ ಕಡೆ ನಮ್ಮ ಅಕ್ಕಿ ಇಡ್ತಾವ್ರೆ. ಕುಕ್ಕರ್ ತೊಳಿದೇನೆ ಅಕ್ಕಿ ಇಡ್ತಾವ್ ನೋಡಿ ಗಾಯ್ಸ್. ಈಗ ತಾನೇ ತೊಳಿಲಿಲ್ಲ ಅಂದ್ರು ಈಗ ಅಕ್ಕಿ ಇಡ್ತಾವ್ರೆ. 2 ನಿಮಿಷ ಬೆಳಗಿರುವ ನಮ್ಮ ಮಾತೃಶ್ರೀ ಅವ್ರಿಗೆ ಒಂದು ಕಮೆಂಟ್ ಅನ್ನು ತಿಳಿಸಿ. ನೋಡಿ, ಬಟರ್ಫ್ಲೈ ತಗೊಂಡ್ರೆ ಈ ತರ ಬಟರ್ ಕಲರ್ ಇರುತ್ತೆ. ಲಬ್ಬರು ಏನಂತಾರೆ ಇದಕ್ಕೆ? ಕುಕ್ಕರ್ ರಬ್ಬರ್ ಅಂತಾರೆ ಇದಕ್ಕೆ. ನೋಡಿ, ರೆಡ್ ಚಿಕನ್ಗೆ ಬ್ಯಾಡಿಗೆ ಮೆಣಸ್ಕಾಯಿ ಹಾಕ್ಬೇಕು. ಅವಾಗ ಬಾಯಿ ಸಪ್ಪೆ ಅನ್ಸುರೆ ಹಿಂಗ್ ಕಚ್ಚಿ ತಿನ್ನಿ. ಸರಿ, ನಾನ್ ತಿನ್ನಲ್ಲ, ನೀವು ತಿನ್ನಿ. ಯಾಕೋ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಂಗೆ ಹೇಳ್ತೀಯ? ಸಬ್ಸ್ಕ್ರೈಬರ್ಸು ಸಪ್ಪಿಡ್ದಾಗಿರ್ತಾರಲ್ಲ, ಅದಕ್ಕೆ ಟೇಸ್ಟ್ ನೋಡ್ಲಿ ಅಂತ ಗಾಯ್ಸ್ ನೀವು. ಮತ್ತೆ ಫಾರಮ್ದು ಲಾಗು ನೆಕ್ಸ್ಟ್ ಲಾಗಲ್ಲಿ ಪಕ್ಕ 100% ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಲಾಗು ಅಂದರೆ ಕಂಪ್ನಿಲಿ ಎಷ್ಟು ಆದಾಯ ಸಿಗುತ್ತೆ, ಅದು 2 ಥರ ಇರುತ್ತೆ. ಒಂದು ಗೈಸ್, ಅದು 2 ಥರ ಬರುತ್ತೆ. ನಾನು ನೋಡಿ ಏನೇನೋ ಮಾತಾಡ್ತಾ ಇದ್ದೀನಿ. 2 ಥರ ಬರುತ್ತೆ. ಅದು 2 ಥರ ಹೆಂಗೆ ಅಂದರೆ, ಒಂದು FCR, ಒಂದು ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ. ಆ 2 ಥರ ತಿಳಿಸ್ಕೊಡ್ತೀನಿ. ಎಷ್ಟು ಆದಾಯ ಸಿಗ್ಬೋದು, ಒಂದು ನಿಮಿಷ, ಎಷ್ಟು ಖರ್ಚು ಹೋಗಿ ಎಷ್ಟು ಉಳಿಬೋದು ಅಂತ ನಾನು ತಿಳ್ಕೊಡ್ತೀನಿ ಗೈಸ್. ಅದರಲ್ಲಿ ಎಷ್ಟು ನಮಗೆ ಉಳಿಬೋದು, ಎಷ್ಟು ಆದಾಯ ಬರ್ಬೋದು ಅಂತ ಹೇಳ್ಕೊಡ್ತೀನಿ. ಆ ಲಾಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ರೈತರ ಮಕ್ಳು ನೋಡ್ತಾ ಇದ್ರೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಲಾಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಪಕ್ಕ ನೋಡಿ ಗೈಸ್, ನೆಕ್ಸ್ಟ್ ಲಾಗಲ್ಲಿ ಈ ವಾರದಲ್ಲಿ ಪಕ್ಕ ಅಪ್ಲೋಡ್ ಆಗುತ್ತೆ ಲಾಗು. ಮಿಸ್ ಮಾಡ್ಕೋಬೇಡಿ, ಚೆಕ್ ಮಾಡಿ. ಒಟ್ನಲ್ಲಿ ನಾಳೆ ಲಾಗ್ ಮಾಡ್ತೀನಿ. ಅದು ಅಪ್ಲೋಡ್ ಮಾಡೋದು ಈ ವಾರದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಅಲ್ಲಲ್ಲೇ ತೋರಿಸ್ತಾ ಇರ್ತೀನಿ ನೋಡಿ. ಬ್ಯಾಡಿಗೆ ಮೆಣಸ್ಕಾಯಿ ರೆಡ್ ಚಿಕನ್ ಮಾಡಿದ್ರೆ ಹಿಂಗೆ ಮಾಡ್ಕೋಬೇಕು. ಆಮೇಲೆ ಬಗ ಕುರಿಬೇಕು. ಎಲ್ಲಿ ಅಂತಂದರೆ ಕಮೆಂಟ್ ಮಾಡಿ. ಅಮ್ಮ ಎಲ್ಲಿ ಅಂದರೆ ಕಮೆಂಟ್ ಮಾಡಬೇಕಂತೆ. ಹೇಳಮ್ಮ. ಓ ನೋಡಿ ಗೈಸ್, ವಿಡಿಯೋದಲ್ಲಿ ಹೇಳಾದ್ಮೇಲೆ ತೊಳಿತಾವ್ರೆ ನೋಡಿ. ತೊಳಿತಿದ್ದಾರೆ. ಗೊತ್ತಾಯ್ತದೆ ಏನು ಅಂತ. ನಾವು ಆ ಕಾಲದಲ್ಲೇ ಪಾತ್ರೆ ಬೆಳೆದವರು ಗೈಸ್. ಇವೆಲ್ಲ ಲೆಕ್ಕ ನಮ್ಗೆ. ಎಡಗೈಲ್ ಮಾಡಿ ಬಿಸಾಕ್ತೀನಿ ನಾನು ಇದನ್ನ, ಗೊತ್ತೇ ಒಮ್ಮೆ. ನನ್ ಡೈಲಾಗ್ ಅದು. ನಾನು ಎಡಗೈಲಿ ಏನ್ ಗೊತ್ತಾ, ಏನ್ ಕೆಲ್ಸ ಹೇಳಿದಾಗ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಇರ್ತಾನೆ. ಅದಕ್ಕೆ ನಾನು ಪಪ್ಪು ನಾನು ಎಡಗೈಲ್ ಮಾಡಿ ಬಿಸಾಕ್ತೀನಿ ಕಣೋ. ನಮ್ಮನ್ ಡೈಲಾಗ್ ಗೈಸ್. ನನ್ ಡೈಲಾಗ್ ನನ್ಗೆ ಒಂದ್ 10 ಕಮೆಂಟ್ ಹಾಕಿ ಎಡಗೈಲ್ ಮಾಡಿ ಬಿಸಾಕ್ತೀನಿ ಅಂತ. ಎಡಗೈಲ್ ಮಾಡಿ ಬಿಸಾಕ್ತೀನಿ ಕಣೋ ಬಿಡೋ ಅಂತ ಅಂತೀನಲ್ಲ, ಅದಕ್ಕೆ ನನ್ಗೆ ನನ್ ಡೈಲಾಗ್.
ನೋಡ್ಬೋದು. ಹಾ ಕೆಲ್ಸ ನೋಡಿ ಕುಳ್ಳಿ ಹಿಂಗ್ ಕುಳ್ಗಿದ್ರೆ ಹಿಂಗೆ ಹಿಡ್ಕಲ್ಲ ನೋಡಿ. ಇಂಥ ಕುಳ್ಳನ್ ಮಕ್ಳಿಗೆಲ್ಲ ಯಾರು ಕುಳ್ಳನ್ ಮಕ್ಳಿಗೆ ಏನಂತಾರೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೋಡಿ ಬೆಳ್ಳುಳ್ಳಿ, ಇದೇನೋ ಬ್ಯಾಡಗೆ ಮೆಣಸ್ಕಾಯಿ, ಇದು ಒಣಗಿರೋ ಮೆಣಸ್ಕಾಯಿ, ಇದು ಸಾಸಿವೆ ಮೆಣಸಂತೆ ಗೈಸ್, ಸಾರಿ. ಇದು ಏಲಕ್ಕಿ, ಸುಮ್ನೆ ಇರೋ, ನಿಂಗೆ ಹೇಳಕ್ ಬರತ್ತು. ಇದು ಏಲಕ್ಕಿ, ಇದು ಸುಮ್ನೆ ಇರ್ಲ. ಇದು ಯಾವ್ದೋ ಬೇವಿನ ಸೊಪ್ಪು ಮರದ್ದು ಅನ್ಕೋತೀನಿ. ಏನ್ತ್ರ ಮರದ ಇದು? ಚಕ್ಕೆ. ಚಕ್ಕೆ ಮರದಂತೆ. ಆಮೇಲೆ ಇದು ಲವಂಗ ಗಾಯ್ಸ್. ಇದು ತಡಿ ತೋರಿಸ್ತೀನಿ, ಬೆಳಕು ಕಾಣ್ತಿಲ್ಲ ಅನ್ಕೋತೀನಿ. ಲವಂಗ ಇದು ಗಾಯ್ಸ್. ಕುಕ್ಕರ್ ಬ್ಲಾಸ್ಟ್ ಆಗುತ್ತಾ ಇಲ್ವಾ ಅಂತ ವೀಕ್ಷಿಸ್ತಾರಿ. ಬ್ಲಾಸ್ಟ್ ಆದರೆ ತಿಳಿಸ್ತೀನಿ, ಆಮೇಲೆ ಸಿಗ್ತೀನಿ ಗಾಯ್ಸ್. ನಮ್ಮ ಅಕ್ಕ ಯಾವುದೋ ಒಂದು ಮಿಲ್ಕಿ ಮೇಸು ಫ್ರೆಶ್ ಕ್ರೀಮ್ ಅಂತೆ ನೋಡಿ, ಫ್ರೂಟ್ಸ್ ಹಾಕೋ ತಿನ್ನೋದಂತೆ. ಟೇಸ್ಟ್ ನೋಡೋಣ ಬನ್ನಿ. ಏನಿದು ಹಿಂಗದೆ ಒಳಗೆ? ಇದು ದನಿನ್ ಕೆತ್ತೊಳಗೆ ಹಾಕ್ಬಿಟ್ಟು ಹಾಲು ಕುಡ್ದಂಗದೆ, ಒಳ್ಳೆ ಚೆನ್ನಾಗಿಲ್ಲ ಗೈಸ್. ಇದು ಫ್ರೂಟ್ ಹಾಕೋ ತಿನ್ನೋದಂತೆ. ಫ್ರೂಟ್ ಹಾಕೋ ತಿನ್ನೋ ಚೆನ್ನಾಗಿರ್ಬೋದು. ತಿಂದು ನೋಡಿ, ಕಮೆಂಟ್ ಮಾಡಿ, ನೋಡ್ಕೊಬಿಡಿ. ಮಿಲ್ಕಿ ಮಿಕ್ಸ್ ಫ್ರೆಶ್ ಕ್ರೀಮ್ ಅಂತೆ, ಯಾವುದು ತಿಂದು. ಚಿಕನ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಗಾಯ್ಸ್. ರೆಡಿ ಆದ್ಮೇಲೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅಂತ. ಇಂಗ್ರೀಡಿಯೆಂಟ್ಸ್ ಹೇಳ್ತಾರಂತೆ, ನಮ್ಗೆ ಹೇಳಕ್ ಬರಲ್ಲ, ಇವ್ರು ಹೇಳ್ತಾರೆ. ಕೇಳಿಸ್ಕೊಬಿಡಿ, ಮಾಡ್ಕೊಬಿಡಿ, ಮನೇಲಿ ತಿನ್ಕೊಬಿಡಿ. ಚೆನ್ನಾಗಾಗಿದ್ರೆ ನನಗೆ ಕಮೆಂಟ್ ಹಾಕಿ, ಚೆನ್ನಾಗಾಗಿಲ್ಲ ಅಂದರೆ ಮೆಣಸಿ ಅವ್ರಿಗೆ ಕಮೆಂಟ್ ಹಾಕಿ ಗೈಸ್. ಮೆಣಸಿ ಅಲ್ಲ, ಸೆಡೆ ಅನ್ನೋರಿಗೆ ಕಮೆಂಟ್ ಹಾಕಿ. ಏನೋ ಒಂದು ಕಮೆಂಟ್ ಹಾಕಿ. ಐಸು ಅಂತಾರು ಕಮೆಂಟ್ ಹಾಕಿ, ಮೆಣಸಿ ಅಂತಾರು ಕಮೆಂಟ್ ಹಾಕಿ. ಎಲ್ಲ ಪೆಟ್ ನೇಮೇ ಉಳ್ದು. ಇಲ್ಲ ಸೆಡೆ ಅಂತಾರು ಕಮೆಂಟ್ ಹಾಕಿ, ಇಲ್ಲ ಕುಳ್ಳಿ ಅಂತಾರು ಕಮೆಂಟ್ ಹಾಕಿ ಗಾಯ್ಸ್. ಇದು ಏನು ಸೊಪ್ಪು ಗೊತ್ತಾ? ಇದು ಕರ್ಬೇವಿನ ಸೊಪ್ಪು. ಇದು ನೋಡಿ ಅಮ್ಮ, ನೋಡಿ ಆರಾಮಾಗಿ ರೀಲ್ಸ್ ನೋಡ್ಕೊಂಡು ನೈಟ್ 10-11 ಗಂಟೆ ರೀಲ್ಸ್ ನೋಡ್ತಾರೆ. ಹಿಂಗೆ ಮಕ್ಳಿಗೆ ಹೇಳ್ಬೇಕು ಮೊಬೈಲ್ ನೋಡಬೇಡಿ ಅಂತಂದರೆ ಈ ಅಮ್ಮನೇ 10-11 ಗಂಟೆ ರೀಲ್ಸ್ ನೋಡ್ತಾ ಕೂತಿರ್ತಾರೆ. ಕೊಡಂಗಿತ್ತಳ ಆಡ್ತಾಳೆ. ಹಾಕು ಬೇಗ. ತೋರಿಸ್ತೀನಿ, ಹೇಳು. ಫಸ್ಟ್ ಏನು ಮಾಡಬೇಕು? ಪ್ಯಾನ್ ಇಟ್ಬಿಟ್ಟು ಬಿಸಿ ಆದ ತಕ್ಷಣ ಫಸ್ಟು ಸ್ಟವ್ ಹಸ್ಬೇಕು ಅನ್ನೋ. ಗಮಾಡು ನೋಡಿ ಗಾಯ್ಸ್, ಗಮಾಡು ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿದೆ. ಆಮೇಲೆ ಏಲಕ್ಕಿ ಹಾಕಬೇಕು. ಇಲ್ಲ ಏನಿದು? ಜೀರಿಗೆ ಹಾಕಬೇಕು. ಸಾಸಿವೆ. ಆಮೇಲೆ ಇದು ಮೆಣಸು. ಮುಂದಕ್ಕೆ ಅವಳು ಹೇಳ್ತಾಳೆ, ಕೇಳಿಸ್ಕೊಬಿಡಿ. ಮೆಣಸು. ಆಮೇಲೆ ಚಕ್ಕೆ, ಲವಂಗ. ಇದನ್ನೆಲ್ಲ ಇವಾಗ ಫ್ರೈ ಮಾಡೋಣ. ಫ್ರೈ ಮಾಡ್ಬೇಕಂತೆ. ಕೈಯಲ್ಲೇ ಮಾಡೋದು, ಯಾಕೆ ಸೌಟ್ ಬೇರೆ ಎತ್ಕೋತೀಯ? ದೇವ್ರ ಕೊಟ್ಟಿರೋ ಕೈಯಲ್ಲಿ ಯಾಕೆ ಮಾಡಲ್ಲ ಗಾಯ್ಸ್? ಹಾಕ್ಬೇಕಿತ್ತು. ಸೋಪ್ ಅಲ್ಲ ಕಣೆ, ಸೋಂಪು ಹಾಕ್ಬೇಕಿತ್ತು. ನಮ್ಮನೆಯಲ್ಲಿ ಸೋಂಪು ಇಲ್ದಿರೋ ಕಾರಣದಿಂದ ಹಾಕಿಲ್ಲ ಗೈಸ್. ನಮ್ಮ ಮನೆಗೆ, ನಮ್ದು ಕಿಚನ್ಗೆ, ಅಮ್ಮ ಬಾಮೇಲೆ ನಮ್ಮ ಮನೆ ಕಿಚನ್ಗೆ ಏನಂತ ಹೆಸರು ಇಡೋಣ? ಕಿಚನ್ಗೆ ಹೆಸರು ಇಡೋಣ. ಇನ್ಮೇಲೆ ಲಾಗ್ ಮಾಡೋಣ, ವಾರಕ್ಕೊಂದು ಲಾಗ್, ನಾನ್ ವೆಜ್ ಲಾಗ್ ಮಾಡೋಣ. ಹೇಳು. ಡೈಲಿ ಚಿಕನ್ ತಗೊಂಡು ಡೈಲಿ ಒಂದು ಲಾಗ್ ಬಿಡ್ತೀನಿ. ನೋಡಿ ಗೈಸ್, ಯಾಕೆಂದ್ರೆ ಕೋಳಿ ಫಾರಂ ಇಟ್ಟಿದೀವಲ್ವೇ, ಡೈಲಿ ಕುಯ್ಕೊ ಬರೋದು, ಮಾಡೋದು. ಆಮೇಲೆ ಈಗ ಹೇಳಮ್ಮ, ಅದೆಲ್ಲ ಬೇಡಮ್ಮ. ಇದು ವೆಂಕಪ್ಪು ಏನಂತಂದೆ? ವೆಂಕಪ್ ಕಂಪ್ನಿಯವ್ರು ಓಡ್ ಬಂದ್ಬಿಡ್ತಾರ ಅಲ್ಲಿ. 3 ಲಾಮ ಹಾಕಿದವ್ರಿಗೆ, 3 ಲಾಮ ಹಾಕಿಸೋದ್ ಗಾಯ್ಸ್ ಕಂಪ್ನಿಯವ್ರಿಗೆ. ಬೀಜ ಹಾಕ್ಬೇಕಿತ್ತು. ಕೊತ್ಮೀರಿ ಬೀಜ ಹಾಕ್ಬೇಕಿತ್ತಂತೆ. ಕೊತ್ಮೀರಿ ಸೊಪ್ಪು ಹಾಕಬಿಡಿ. ಅದಕ್ಕೆ ನಮ್ಮ ಅಮ್ಮ ಕೊತ್ಮೀರಿ ಬೀಜ ಇಟ್ಟಿಲ್ಲ, ಪೌಡರ್ ಹಾಕ್ತಾ ಇದೀನಿ. ಇದು ಕೊತ್ಮೀರಿ ಪೌಡರ್ ಅಂತೆ. ರುಬ್ಕೊಂಡ್ಮೇಲೆ ಪೌಡರ್ ತಾನೇ ಆಗೋದು. ದಡ್ಡನಾಗ ಮಾತಾಡ್ತವೆ ನೋಡಿ ಗಾಯ್ಸ್. ಅದಾದ್ರೆ ಕಪ್ಪಗಾಗಲ್ಲ ಕಣಲು, ಇದಾಕಿದ್ರೆ ಕಪ್ಪಗಾಗ್ಬಿಡುತ್ತೆ. ಅಂಟವಳೆ ನಮ್ಮ ಅಮ್ಮ ಬರ್ತದೆ, ಪರ್ಗೆ ತಗೊಂಡು ರಪ ಅಂತ ಏರಿಸ್ತದೆ. ನೆಕ್ಸ್ಟು
ಏನದು ಹೇಳು. ನಾರ್ಮಲ್ ಮೆಣಸಿನ್ಕಾಯಿ. ಇದೇನಂತ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲ ಗೈಸ್, ಅದು ಏನಂದ್ರೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಅಲ್ಲ ಇದು ಅಮ್ಮ ಬಾಡಿಗೆ ಮೆಣಸಿನ್ಕಾಯಿ ಬಿಟ್ಟಿದೇನು, ಖಾರದ ಮೆಣಸಿನ್ಕಾಯಿ ತಾನೆ? ಅದೇನಮ್ಮ ಒಣಗಿರೋದದು? ಹಸಿ ಮೆಣಸಿನ್ಕಾಯಿ ಅದ ಒಣಗಿರೋದು, ಕೆಂಪುದು ಒಣ ಮೆಣಸಿನ್ಕಾಯಿ ಅಂತಾರೆ. ಗೈಸ್ ಇದು ಖಾರದ ಮೆಣಸಿನ್ಕಾಯಿ ಅಂತ, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ, ಇದು ಬೆಳ್ಳುಳ್ಳಿ ಅಂತಾರೆ, ಅದು ಕರ್ಬೇವಿನ ಸೊಪ್ಪು ಅಂತಾರೆ. ಇವೆರಡನ್ನು ಈ ಮೂರನ್ನು ಇಷ್ಟು ಹಾಕಿ ಬೆಳ್ಳುಳ್ಳಿ ಉರಿಯೋಂಗಿಲ್ಲ, ಬೆಳ್ಳುಳ್ಳಿನೂ ಉರಿಬೇಕು, ಎಲ್ಲ ಉರಿಬೇಕು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಉರಿಬೇಕು. ಚೆನ್ನಾಗಾದ್ರೆ ಕಮೆಂಟ್ ಮಾಡಿ, ಚೆನ್ನಾಗಾಗಲಿ ಅಂದರೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಗೈಸ್, ನಮಗೂ ಒಂಥರ ನೋವು ಆಗುತ್ತೆ, ಅದಕ್ಕೆ ಬೇಡ. ನೋಡಿ ನೋಡಿ ಯಾವ್ದೋ ಕುಕ್ಕರ್ ಇದು, ಬಟರ್ಫ್ಲೈ ಕುಕ್ಕರು, ಎಲ್ಲ ಕೆಳಗಡೆ ಸೋರ್ತಾ ಇದೆ. 3,000 ರೂಪಾಯಿ ಕೊಟ್ಟು ತಂದ್ರು, ಉಂಡಂಗಿಲ್ಲ ತಿನ್ನಂಗಿಲ್ಲ, ಹೋಯ್ತು ಕಾಸು. ಅಣ್ಣನ ಮಕ್ಳು ಬಂದ್ರು ನೋಡಿ, ಚಿಂಚಾಣಿ ಪಂಚಾಣಿಗಳು. ಚೆಂಗ್ಲಿ ನಂಬರ್ 1, ಚೆಂಗ್ಲಿ ನಂಬರ್ 2 ಇವನು. ನಂಬರ್ 2 ಇವನು ಸೈಲೆಂಟ್ ಆಗಿ ಮಾಡ್ತಾನೆ, ಸೈಲೆಂಟ್ ಬಾಯ್. ಇವನು ವೈಲೆಂಟ್ ಬಾಯ್. ಹಂಗಾಕರೆ ಬಾಯ್ಗೆ ಹಾಕೋಬಾರ್ದು, ವೈಲೆಂಟ್ ಬಾಯ್ ತೋರ್ಸು ಪಪ್ಪು. ಇವನು ವೈಲೆಂಟ್ ಬಾಯ್, ಸೈಲೆಂಟ್ ಬಾಯ್, ಇಬ್ರಿಗೂ ಹೆಸರು. ಸೈಲೆಂಟ್ ಅಂದ್ರೆ ಇವನು ಒಳಗೆ ಮಾಡ್ತಾನೆ, ಅವ್ನ ಮ್ಯಾಲ್ ತೋರಂಗ್ ಮಾಡ್ತಾನೆ. ಇವನು ಒಳಗ್ ಮಾಡ್ತಾನೆ ಅಂತ ಸೈಲೆಂಟ್ ಬಾಯಿ, ಇವನು ವೈಲೆಂಟ್ ಬಾಯಿ ಮೇಲ್ ತೋರ್ಸ್ಕೊತಾನೆ. ಇವನು ಒಳಗೆ ಕೆಲಸ ಮಾಡ್ತಾನೆ. ಕರ್ಬೇವು ಹಾಕಾಯ್ತಂತೆ ಗೈಸ್, ಈಗ ಹೇಳು ಬೆಳ್ಳುಳ್ಳಿ ಹಾಕೋ. ಬೆಳ್ಳುಳ್ಳಿ ಉರಿಯಕ್ ಹಾಕಲ್ಲ, ಮತ್ತೆ ಹಿಂಗೆ ಬೆಳ್ಳುಳ್ಳಿ. ಇಂಗ್ಲಿಷ್ ಬೆಂಗಳೂರಲ್ಲಿ ಇದ್ದೀನಿ ಅಂತ ನೋಡಿ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾವಳೆ. ಹುಟ್ಟು ಬೆಳೆದದ್ದೆಲ್ಲ ಹಳ್ಳಿಲಿ, ನನ್ನ ಕೆಲಸಕ್ಕೆ ಬೆಂಗಳೂರು ಸೇರ್ಕೊಬಿಟ್ಟಿದ್ದೀನಿ ಅಂತ ಹಿಂಗೆಲ್ಲ ಬೆಂಗಳೂರು ಭಾಷೆ ಮಾತಾಡ್ತಾವಳೆ. ಹೇಳು ಕನ್ನಡದಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ, ಮಿಕ್ಸಿ ಒಳಗಡೆ ಶುಂಠಿ, ಆಮೇಲೆ ಹುರ್ಕೊಂಡಿರೋ ಬಾಡಲ್ಲ ತುಡ್ಕೊಂಡಿರೋ ಹಸಿಮೆಣ್ಸಿಕಾಯಿ ಎಲ್ಲ ಇದೆಲ್ಲ ಹುರ್ಕೊಂಡಾದ್ಮೇಲೆ ಸೇಮ್ ಇದೇ ಇದಕ್ಕೆ ರುಬ್ಕೊಳ್ಳೋದು, ಎಲ್ಲ ಹಾಕೊಂಡು ಹುಯ್ಕೊಳ್ಳಿ. ಆಮೇಲೆ ಚೆನ್ನಾಗಿ ರುಬ್ಕೊಳ್ಳಿ. ಆಮೇಲೆ ಸಿಗ್ತೀವಿ, ರುಬ್ಬಾದ್ಮೇಲೆ ಎಲ್ಲ ಆದ್ಮೇಲೆ ನೋಡ್ತೀನಿ ಘಮ ಘಮ, ಇಲ್ಲಿಂದನೇ ಘಮ ಘಮ ಎಳ್ಕೊಬಿಡಿ ಗಾಯ್ಸ್. ನೋಡಿ ನಮ್ಮ ಅಣ್ಣನ ಮಕ್ಳು ನನ್ನ ಲಾಗ್ ನೋಡ್ತವ್ರೆ, ಫಾರಮ್ ಲಾಗ್ ಮಾಡಿದೆ. ಅದು ಈ ಲಾಗಲ್ಲಿ ಯಾರು ನೋಡ್ತಾ ಇದ್ರೆ ಹೋಗಿ ಚೆಕ್ ಮಾಡಿ, ಲಾಗು ಅಪ್ಲೋಡ್ ಮಾಡಿದ್ದೀನಿ. ಒಂದು ಫಾರಮ್ಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಒಂದು ಫಾರಮ್ ಕಟ್ಟೋಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಹೋಗಿ ಚೆಕ್ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಹೇಳ್ದೆ ನೋಡಿ, ನಮ್ಮ ಅಣ್ಣನ ಮಕ್ಳು ನೋಡ್ತಾ ಕೂತವೆ. ನಮ್ಮ ಅಪ್ಪ ಈಗ ಬತ್ತು ಒಗ್ಗರಣೆ, ನಮ್ಮ ಮೆಣಸು ಅವರು ಒಗ್ಗರಣೆಗೆ ಹಾಕ್ತವ್ರೆ. ಈ ಕಡೆಯಿಂದ ಕಾಣ್ತಾನೆ ಇಲ್ಲ, ಈ ಕಡೆ ನೋಡಿ ಗಾಯ್ಸ್. ಈಗ ಚಟ್ರ ಪಟ್ರ ಅಂತದೆ, ನಾವು ಸಿತ್ತೂರದಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಂಡು ಪಟ್ರ ಅಂತೇಳಿ. ಒಳಗೆ ತೋರಿಸಲ ನೋಡಿ, ಹೊಸ ಬಟರ್ಫ್ಲೈ ಕುಕ್ಕರಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೊಸ ಕುಕ್ಕರು, ಹೊಸ ರೆಸಿಪಿ. ಹೌದಾ? ಹಳೆ ರೆಸಿಪಿನಾ? ಈಗ ಹೊಸ ರೆಸಿಪಿ ಅನ್ಕೊಳ್ಳಿ ಗೈಸ್. ನಮ್ಮಪ್ಪ ಲುಂಗಿ ಎತ್ಕೊಂಡು ಆರಾಮಾಗಿ ತಿರ್ಗಾಡ್ತವ್ರೆ. ಕರಿಬೇವು ಹಾಕೊಂಡು ಕಲಸ್ರಿ. ಆಮೇಲೆ ಮಾಡಿರೋದ ಇಲ್ಲ, ಅದು ಕುಕ್ಕರ್ ಮಿಕ್ಸಿಲಿ ಮಾಡಿದ್ದು ಇನ್ನೂ ಆಡಿಸಿಲ್ವಂತೆ, ಆಡಿಸ್ತಾಳಂತೆ. ನೋಡಿ ಚಿಕನ್ ನೋಡಿ, ಎಷ್ಟು ಕೆ ಜಿ ಚಿಕನ್ ಐತೆ? 2 kg 2.5 ಚಿಕನ್ನು ನೋಡಿ. ಆಟ ಆಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಮ್ಮ ಅಣ್ಣನ ಮಕ್ಕಳು. ಏನು ಮಾಡ್ತಾ ಇರೋದು? ನೋಡಿ ನೋಡು, ತರಲೆ ಮಕ್ಕಳು ಇಬ್ರು ಗೈಸ್. ಇವ್ನು ಹೆಂಡ್ತಿ ಅಂತೆ, ಹೇಳು ಹೆಂಡ್ತಿ ತಾನ, ಹೇಳು. ಇಲ್ವೇ ಮತ್ತೆ ಯಾಕೆ ಎತ್ಕೊ ಬಂದೆ ಇದನ್ನ?
ಗೈಸ್ ಹುಡುಗಿ ಅಂತ ಎತ್ಕೊ ಬಂದವನೆ ಈಗಲೇ ನೋಡಿ. ನಾಚಿಕೆ ನೋಡಿ ಗಾಯ್ಸ್, ನಾಚಿಕೆ ಐದಂಗೆ ಈಗಲೇ ನಾಚಿಕೆ. ನೋಡಿ ನಾಚ್ಕೋತಾನೆ. ಹೆಂಗ್ ನಿಂದವ್ವೆ ನಿನ್ ಲವ್ವರ್ ಹೇಳು. ನಾಚ್ಕೋತಾವನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ನಿನ್ ಲವ್ವರ್ ಹೇಳು. ಐ ಲವ್ ಯು. ಬೈಲೆ ಓಡ್ತಾವನೆ. ನಿನ್ಲವರೇ ಇವಳು. ಮತ್ತೆ ಮುತ್ಕೊಡು ಇವಳು, ಒಂದು ಮುತ್ಕೊಡು. ಎತ್ಕೊ ಓಡುವ ನಾಚ್ಕೊತಾವನೆ ನೀನ್ ಹೆಂಡ್ತಿನೇ ಅಂದದಕ್ಕೆ. ಅವ್ರ ಅಜ್ಜಿ ಮಾಡ್ಕೊಂಡ್ಯಾ ಮದ್ವೆನಾ? ಇಲ್ಲಿ ಎಷ್ಟ್ ಚೆನ್ನಾಗಿ ನೋಡೋಳು ಗೊಂಬೆ. ಇಲ್ಲಿ ನೋಡಿ, ಇಲ್ಲಿ ಮದ್ವೆ ಮಾಡ್ಕೊಂಡ್ಯಾ? ಅಲ್ಲೇ ಹೆಂಗ್ ಹಚ್ಕೊತಾನೆ ಇವ್ನು. ಮುತ್ತೆ ಕೊಡ್ತಾವ ಕಣಮ್ಮ, ಮುತ್ಕೊಡು. ಮುತ್ಕೊಡು. ಚೆನ್ನಾಗಿದ್ದಾಳೆ ಇಲ್ಲೇ ಚೆನ್ನಾಗಿದ್ದಾಳೆ. ಮುತ್ತೆ ಕೊಟ್ಟ ಕಣಮ್ಮ. ವಿಡಿಯೋ ಅದೇ ಮುತ್ಕೊಟ್ಟ ಚೆನ್ನಾಗಿ. ಮದುವೆ ಮಾಡ್ಕೊಂಡ್ಯಾ? ಅಲ್ಲಿ ಅವ್ನು ನೋಡಿ ಹೌಸ್ ಮಾಡಕ್ತವನೆ ಮದುವೆ. ಅಲ್ಲಿ ಒಳಗಡೆ ಮಾಡುದು ಅಲ್ಲಿ. ಆಯ್ತು ನಿನಗೆ ಮಾಡುದಿಲ್ಲ ಸುಮ್ನಿರಪ್ಪ. ಅಪ್ಪು ಆಯ್ತಾನೆ ಚೆನ್ನಾಗವಳಲ್ಪ ಇವಳು. ಗೈಸ್ ಇವನ್ ಮುತ್ ಕೊಟ್ಟಿದ್ದು ಇವ್ನು ನೋಡ್ಬೇಕಂತ ವಿಡಿಯೋನ. ಹೋಗಿ ನಾಳೆ 4 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅಪ್ಪನ್ ಕೇಳೋಗು ಮಂಜಣ್ಣೊಂದು ಯೂಟ್ಯೂಬ್ ಚಾನಲ್ ಹಾಕೊಡು ಅಂತ. ಚಿಕನ್ ಹಾಕಿ ಆಮೇಲೆ ಉಪ್ಪು ಹಾಕಿ ಟರ್ಮರಿಕ್ ಅರ್ಶಿನದ ಪೌಡ್ರ್ ಹಾಕಿ ಮುಗಿಟ್ಟು ಇವಾಗ ಕಬಾಬಿಗೆ ಇಟ್ಟಿದ್ದೀವಿ. ನೆಕ್ಸ್ಟ್ ಇದು ನೀರೆಲ್ಲ ಫುಲ್ ಸುಂಡಾದ್ಮೇಲೆ ಅದು ಪೇಸ್ಟ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಂಪ್ಲೀಟ್. ಮುಗೀತಾ ರೈಸ್ ಕಬಾಬ್ ಬೇಯ್ತಿದೆ. ಬೆಳ್ಳುಳ್ಳಿ ಕಬಾಬು ಆಮೇಲೆ ಹೇಳ್ತೀನಿ, ಟೇಸ್ಟ್ ಮಾಡ್ಬಿಟ್ಟೆ. ನಮ್ಮ ಅಣ್ಣಂದಿರ ಮಕ್ಕಳು ತಿನ್ಕೋಗ್ಲಿ ಅಂತ ಕೈಟ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಅಣ್ಣಂದಿರ ಮಕ್ಳು ಇಲ್ಲ ಕೂತವ್ರೆ. ಹೆಂಗ್ ನೋಡ್ತಾವ ನೋಡಿ ನಮ್ಮ ಅಪ್ಪನ ಜೊತೆ ಮೊಬೈಲ್ನ. ಬರೀ ಮೊಬೈಲ್ ಹುಚ್ಚು. ಯಾರೇ ನೋಡ್ತಾ ಕೂತವ್ರೆ. ಚಂಚಲ ನಿನ್ ಲವರ್ಸ್ ಚಂಚಲ ಅಂತಲ್ಲ ಅಪ್ಪು. ಅಪ್ಪು ನಿನ್ ಲವರ್ ಚಂಚಲ ಅಂತೆ ಹೇಳು. ಇಬ್ರು ಕಬಾಬ್ ತಿಂತವ್ರೆ. ಉಫನ್ ಹೇಳು ಈ ಕಬಾಬ್ ಹೆಂಗಿದೆ ಅದು? ಹೇಳು ಕಬಾಬ್ ಹೆಂಗಿದೆ ಅದೀಗ? ಏನು ಇರಪ್ಪ ಕೇಳಿಸಲ್ತು. ನೀನ ಇನ್ಕ ಸೂಪರ್ ಆಗಿದೆ ಗೈಸ್. ಟೇಸ್ಟ್ ನೋಡ್ತಾ ಇದ್ದೀನಿ. ಹಾಕು ಒಂದು ಪೀಸ. ಟೇಸ್ಟ್ ಮಾಡೋಣ ಬನ್ನಿ ಈಗ. ಬಿಡು ಗ್ರೇವಿ ಐತೆ, ಸಾಕ್ಬಿಡು. ಬನ್ನಿ ಗೈಸ್ ಟೇಸ್ಟ್ ನೋಡೋಣ ಹೆಂಗೈತೆ ಅಂತ ಹೇಳ್ತೀನಿ. ಗೈಸ್ ನೋಡ್ಬೋದು ನೋಡಿ, ಸಕ್ಕತ್ತಾಗೈತೆ. ಇದಕ್ಕೆ ಆಮೇಲೆ ರೋಟಿ ಕರಿ, ಚಪಾತಿ, ಇವಕ್ಕೆ ರೊಟ್ಟಿಗೆ ಅವಕ್ಕೆ ಸಕ್ಕತ್ತಾಗಿರುತ್ತೆ. ಆಮೇಲೆ ಬಿರಿಯಾನಿಗಂತೂ ಸಕ್ಕತ್ತಾಗಿರುತ್ತೆ. ಯಾಕೆ ರೆಡ್ ಚಿಕನ್ ಅಲ್ಲ, ನಮ್ಮ ಮನೆ ಮಾಡ್ತಾನೆ ಇರ್ತೀವಿ. ನಮ್ಮ ಅಕ್ಕ ಮಾಡ್ತಾ ಇರ್ತಾಳೆ, ನಮ್ಮ ಅಮ್ಮನೂ ಮಾಡ್ತಾ ಇರ್ತದೆ. ಮಸ್ತಾಗಿರುತ್ತೆ ಮಾತ್ರ, ತಿನ್ನೋಕೆ ಮಾತ್ರ. ಮಾಡಿ ನೋಡಿ ಒಂದ್ಸತಿ ನೀವು, ಚೆನ್ನಾಗಿರ್ತದೆ ಇಲ್ಲೋ ಅಂತ ಕಮೆಂಟ್ ಮಾಡಿ. ಮಾಡಿಬಿಟ್ಟು ಆದಮೇಲೆ ಕಮೆಂಟ್ ಮಾಡಿ ತಿರ್ಗಾ. ಅಷ್ಟು ಸಕ್ಕತ್ತಾಗೈತೆ. ಅಂದರೆ ಚಪಾತಿಗೆ ರೊಟ್ಟಿಗೆ ಕಾಂಬಿನೇಷನ್ ಅಂದರೆ ಕಾಂಬಿನೇಷನ್ನು ನಂಬರ್ 1 ಕಾಂಬಿನೇಷನು. ನೋಡ್ಬೋದು ಹೆಂಗೈತೆ ಅಂತ. ಆಮೇಲೆ ಸಿಗ್ತೀನಿ ಗೈಸ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಬಾಬು ಅಷ್ಟು ಸಕ್ಕತ್ತಾಗೈತೆ. ಮತ್ತು ರೆಡ್ ಚಿಕನ್ ಅಂತೂ, ರೆಡ್ ಗ್ರೇವಿ ಅಂತೂ ಸಕ್ಕತ್ತಾಗೈತೆ. ಮತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಲಾಗ್ಗೆ ಕಾಯ್ತಾ ಇರಿ. ಆ ಲಾಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೇಳಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ, ಒಂದು ಲೈಕ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗನ್ ಬೆಳೆಸಿ, ರೈತರ ಮಗನ್ ಬೆಳೆಸಿ. ಬಾಯ್ ಗಾಯ್ಸ್.